ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆ ಆಚರಣೆ. ಕಾರ್ಮಿಕರೇ ದೇಶದ ಅಡಿಪಾಯ ಎಂದ ಡಿಕೆ ಶಿವಕುಮಾರ್. ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರು ಹಾಗೂ ರಾಜ್ಯದ ಪ್ರಮುಖ ನಾಯಕರು ಭಾಗವಹಿಸಿ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಮಾತನಾಡಿದರು. ಇನ್ನು ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4 ಪಿಲ್ಲರ್ಗಳು ಹೇಗಿದೆಯೋ ಅದೇ ರೀತಿ ಸಮುದಾಯ ಬದುಕಬೇಕಾದ್ರೆ ಕೃಷಿಕ, ಸೈನಿಕ, ಕಾರ್ಮಿಕ, ಶಿಕ್ಷಕನು ಮುಖ್ಯ ಅಂತಿದ್ದಾರೆ. ಬೇರೆ ಯಾವ ಪಕ್ಷಕ್ಕೂ ಕಾರ್ಮಿಕರ ಬಗ್ಗೆ ಚಿಂತೆ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕಾರ್ಮಿಕರ ಪರ ನಿಲ್ತಾ ಇದ್ದು, ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದಿದ್ದಾರೆ. ಅವರಿಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಿಮ್ಮ ದುಡಿಮೆಗೆ ಗೌರವ ಕೊಡಬೇಕು. ಕಾರ್ಮಿಕರ ಬೇವರೇ ಈ ದೇಶಕ್ಕೆ ಒಂದು ದೊಡ್ಡ ನಿಜವಾದಂತ ಅಡಿಪಾಯ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ನಿಜವಾದಂತಹ ಪ್ರಗತಿ ಸಾಧ್ಯ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ನೀವು ಬೇರೆ ಪಕ್ಷಗಳಲ್ಲಿ ಇದರ ಬಗ್ಗೆ ಯಾರಿಗೇ ಆಗಲಿ ನಾನು ಮಾಧ್ಯಮದ ಮುಖಾಂತರ ಮಾತಾಡ್ತಾ ಇದ್ದೇನೆ. ಬೇರೆ ಯಾವ ಪಕ್ಷಕ್ಕೂ ಕೂಡ ಈ ಕಾರ್ಮಿಕರ ಬಗ್ಗೆ ಚಿಂತನೆ ಇಲ್ಲ. ಬಹುಶಃ ಯುಪಿಎ ಸರ್ಕಾರ ಆದ ನಂತರ ಈ ದೇಶದಲ್ಲಿ ಎನ್ಡಿಎ ಸರ್ಕಾರ ಬಂದು ಹಿಂದೆನೂ ಕೂಡ ಬಂದಿತ್ತು, ಮಧ್ಯದಲ್ಲೂ ಕೂಡ ಈಗ 12 ವರ್ಷ ಆಗಿದೆ. ಒಂದು ಸಣ್ಣ ಕಾರ್ಮಿಕರ ಬದುಕಿನ ಬಗ್ಗೆ, ಕಾರ್ಮಿಕರ ಜೀವನ ಬದಲಾವಣೆ ಮಾಡಕ್ಕೆ, ಕಾರ್ಮಿಕರ ರಕ್ಷಣೆ ಮಾಡಲಿಕ್ಕೆ ಒಂದು ಕಾಯ್ದೆ ಕೂಡ ಇವತ್ತು ತರಕ್ಕೆ ಸರ್ಕಾರಗಳ ಕೈಲಿ ಆಗ್ಲಿಲ್ಲ. ಅಂದ್ರೆ ಯಾರು ಈ ದೇಶವನ್ನ ಕಟ್ಟಿದ್ದಾರೆ, ಯಾರು ಈ ದೇಶದಿಂದ ನಾವೆಲ್ಲ ಕಾರ್ಮಿಕರ ಬೆವರದಿಂದ ನಾವು ಬದುಕ್ತಾ ಇದ್ದೇವೆ, ಅದರ ಬಗ್ಗೆ ಗೌರವ ಕೊಡುವಂತ ವ್ಯವಸ್ಥೆಗೆ ಈ ಸರ್ಕಾರಗಳು ಹೋಗಲಿಲ್ಲ. ಆಲ್ ವೆಲ್ತ್ ಇಸ್ ದಿ ಪ್ರಾಡಕ್ಟ್ ಆಫ್ ಲೇಬರ್. ಅಂದ್ರೆ ಪ್ರತಿಯೊಂದು ಸಂಪತ್ತು, ಮನೆ ಕಟ್ಟೋರಿರ್ಬೋದು, ರಸ್ತೆ ಮಾಡೋರಿರ್ಬೋದು, ಪ್ರತಿಯೊಂದು ನಾನೀಗೇನು ಎಲ್ಲ ಅಂಗಗಳಲ್ಲಿ ಮಾತಾಡಿದೆ, ಎಲ್ಲ ಸಂಪತ್ತು ಕಾರ್ಮಿಕರ ಫಲದಿಂದವೇ ಈ ದುಡಿಮೆ ಆಗಿದೆ ಅನ್ನೋದ್ರಲ್ಲಿ ಯಾವ ತರದ ಸಂಶಯ ಕೂಡ ಇವತ್ತು ಬೇಡ. ಇನ್ನು ಯುಪಿಎ ನಂತರ ಅಧಿಕಾರಕ್ಕೆ ಬಂದ ಎನ್ಡಿಎ ಸರ್ಕಾರ ಕಾರ್ಮಿಕರ ರಕ್ಷಣೆಗೆ ಯಾವುದೇ ಮಹತ್ವದ ಕಾಯ್ದೆ ತರಲಿಲ್ಲ. ಆದರೆ ನಮ್ಮ ಸರ್ಕಾರ ಗೃಹಜ್ಯೋತಿ, ಗೃಹಲಕ್ಷ್ಮಿ ಸೇರಿದಂತೆ ವಿವಿಧ ಗ್ಯಾರಂಟಿ ಯೋಜನೆಗಳಿಂದ ಕುಟುಂಬಗಳಿಗೆ ಆರ್ಥಿಕ ನೆರವು ಸಿಗ್ತಾ ಇದೆ. ಗ್ಯಾಸ್ ಬೆಲೆಯನ್ನ ಇಂದು ಕೇಂದ್ರ ಸರ್ಕಾರ ಹೆಚ್ಚಿಸಿದ್ದು, ಪಕ್ಕದ ದೇಶಗಳ ಜೊತೆ ಬಿಜೆಪಿ ಸರ್ಕಾರ ಒಳ್ಳೆ ಬಾಂಧವ್ಯವನ್ನ ಉಳಿಸಿಕೊಂಡಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಬಿಲ್ಡಿಂಗ್ ಕಟ್ಟೋನು, ಪೌರ ಕಾರ್ಮಿಕ, ಕೃಷಿ ಕಾರ್ಮಿಕ, ಗಾರ್ಮೆಂಟ್ ಕಾರ್ಮಿಕ, ರಸ್ತೆ ಕೆಲಸ ಇವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡೇ ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಲಿಕ್ಕೆ, ನಿಮ್ಮ ಮನೆಗಳಲ್ಲಿ 1200 ಯೂನಿಟ್ ವರೆಗೂ ಕೂಡ ಕೊಡ್ಲಿಕ್ಕೆ, ನಿಮ್ಮ ಹೆಣ್ಮಕ್ಳ ಯಾರು ಮನೆ ಯಜಮಾನರಿಗೆ 1,26,00,000 ಹೆಣ್ಮಕ್ಳಿಗೆ ನೇರ ಸಹಾಯವನ್ನು ಮಾಡಲಿಕ್ಕೆ, ಹೆಣ್ಮಕ್ಳು ರಸ್ತೆಗೆ ಓಡಾಡ್ಲಿಕ್ಕೆ. ನಾನು ಮೊನ್ನೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಕೇಳ್ತಾ ಇದ್ದೆ. ಮೊದಲೆಲ್ಲ ಬೆಂಗಳೂರು, ಬೀದರು ಬರ್ಬೇಕಾದ್ರೆ 6 ತಿಂಗಳು, ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸತಿ ನಂಟಿಸ್ತಾನ ಸಂಬಂಧ ಇಲ್ಲಿ ಮಾಡುವಂತ ಕೂಲಿ ಮಾಡೋರು ಹೆಣ್ಮಕ್ಳು ಅವರೆಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಹೋಗ್ತಿದ್ರಂತೆ. ಈಗ 3 ತಿಂಗಳು 4 ತಿಂಗಳು ಒಂದ್ಸತಿ ಹೋಗಿ ಊರಿಗೆ ಹೋಗಿ 2 ದಿನ ರಜೆ ಹಾಕ್ಬಿಟ್ಟು ರಾತ್ರಿ ಹೋಗಿ 2 ದಿನ ಕೆಲಸ ಮಾಡ್ಬಿಟ್ಟು ವಾಪಸ್ ಬಂದು ಇಲ್ಲಿ ಅವರ ಬದುಕನ್ನ ನೋಡ್ತಾ ಇರುತ್ತೆ. ಒಂದೊಂದು 3,000 ರೂಪಾಯಿ ದುಡ್ಡು ಉಳಿತದಂತೆ. ಆ ರೀತಿ ಅವರು ನೆನೆಸ್ಕೊಳ್ತಾ ಒಂದು ಇತಿಹಾಸ ಇದೆ. ನಾನು ಸರ್ವೆ ಮಾಡಿಸಿದ್ದೇನೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ನಲ್ಲಿ. ಒಂದು ಸರ್ವೆ ಮಾಡಿಸಿದ್ದೇನೆ. ಸರ್ವೆ ಅಂದ್ರೆ
ಯಾವ ರೀತಿ ನಮ್ಮ ಗ್ಯಾರಂಟಿಗಳಿಂದ ಬದುಕು ಬದಲಾವಣೆ ಆಗಿದೆ ಅಂತೇಳಿ. ವಿಶೇಷವಾಗಿ 6-7 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಸರಾಸರಿ 5 ಸಾವಿರ ರೂಪಾಯಿ ಅಷ್ಟು ಇವತ್ತು ಅನುಕೂಲ ಆಗ್ತಾ ಇದೆ. ಇವತ್ತು ಗ್ಯಾಸ್ ಬೆಲೆ ಹೆಚ್ಚಿದ್ದಾರೆ, ಗ್ಯಾಸ್ ಬೆಲೆನ ಇವತ್ತು ಹೆಚ್ಚಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರಿ ಗ್ಯಾಸ್ ಬೆಲೆ ಬಗ್ಗೆ ಇವತ್ತಿಂದ ಹೆಚ್ಚಿಗೆ ಆಗಿದೆ. ಈಗ ನಿನ್ನೆ ಎಲೆಕ್ಷನ್ ಇತ್ತು, ನಿನ್ನೆವರೆಗೂ ಮಾತಾಡಲಿಲ್ಲ ಅವರು. ಯಾವ ಪಕ್ಕ ರಾಜ್ಯಗಳ ಜೊತೆ, ಪಕ್ಕದ ದೇಶಗಳ ಜೊತೆ, ಪಕ್ಕದ ದೇಶಗಳ ಜೊತೆ ಒಂದೊಂದು ರಾಜ್ಯ ಇದ್ದಷ್ಟು ದೇಶಗಳಿವೆ. ನಮ್ಮ ಪಕ್ಕದ ಮನೆ ಜೊತೆನೂ ಕೂಡ ಒಳ್ಳೆಯ ಸಂಬಂಧವನ್ನ ಬಿಜೆಪಿ ಸರ್ಕಾರ ಉಳಿಸ್ಕೊಳ್ಳಿಲ್ಲ. ನಮ್ಮ ಪಾಲಿಸಿ ಏನು ಫಾರಿನ್ ಪಾಲಿಸಿಗಳಿತ್ತು, ನೇಪಾಳೂ ಇಲ್ಲ, ಈ ಕಡೆ ನಮ್ಗೆ ಚೈನಾನೂ ಇಲ್ಲ, ಬಾಂಗ್ಲಾದೇಶೂ ಇಲ್ಲ, ಶ್ರೀಲಂಕಾ ಇಲ್ಲ, ಪಾಕಿಸ್ತಾನ ಇಲ್ಲ, ಯಾರು ಬರ್ಮಾನೂ ಇಲ್ಲ. ಯಾರು ಕೂಡ ನಮ್ಮ ಜೊತೆ, ನಮ್ಮ ಪಕ್ಕದ ಮನೆಯವ್ರ ಜೊತೆ ಒಂದು ಒಳ್ಳೆ ಸಂಪರ್ಕವನ್ನು ಇಟ್ಕೊಳಕ್ ಮಾಡಕ್ಕಾಗಿಲ್ಲ. ಇರಾನ್ ಜೊತೆ ನಮ್ಗೆ ಒಳ್ಳೆ ಸಂಪರ್ಕ ಇತ್ತು. ಅವರ ವಿದ್ಯಾರ್ಥಿಗಳೆಲ್ಲ ಬಂದು ನಮ್ಮ ಬೆಂಗಳೂರಲ್ಲಿ ಓದ್ತಾ ಇದ್ರು. ಎಲ್ಲ ನಮ್ಮ ಕಾಲೇಜುಗಳಲ್ಲೆಲ್ಲ ಬಂದು ಇರಾನೀಸ್ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 1000 ಜನ ಇಂಜಿನಿಯರ್ಗಳು ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಿದೆ. ಅಂತ ಸಂಬಂಧ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿತ್ತು. ಇವತ್ತೆಲ್ಲ ನಾವೆಲ್ಲ ಇವತ್ತು ದೂರವನ್ನ ಮಾಡಿದ್ದೇವೆ. ಇನ್ನು ಸಚಿವ ಹರಿಪ್ರಸಾದ್ ಮಾತನಾಡಿ, ಕಾರ್ಮಿಕರ ಹೋರಾಟ ಸ್ವಾಭಿಮಾನದ ಹೋರಾಟ. ಇವತ್ತು ರಕ್ತ ಬೆವರನ್ನ ಸುರಿಸಿ ದೇಶ ಕಟ್ಟಿದವರು ಕಾರ್ಮಿಕರು. ಇನ್ಫೋಸಿಸ್ನಂತಹ ಕಂಪನಿಗಳಿಗೆ 100 ಎಕರೆ ಭೂಮಿ ನೀಡಿದ ಸರ್ಕಾರಗಳು ಕಾರ್ಮಿಕರ ಹಿತಾಸಕ್ತಿಯನ್ನ ಮರಿಬಾರದು ಎಂದು ಹರಿಪ್ರಸಾದ್ ಎಚ್ಚರಿಸಿದ್ದಾರೆ. ಸ್ವಾಭಿಮಾನದ ಹೋರಾಟ, ತ್ಯಾಗ ಮತ್ತು ಹಕ್ಕುಗಳ ಸಂಕೇತವಾಗಿರ್ತಕ್ಕಂಥದ್ದು ಕಾರ್ಮಿಕ ಸಂಘಟನೆಗಳು. ಇವತ್ತೇನಾದರೂ ದೇಶದಲ್ಲಿ ರೈತರು ಮತ್ತು ಕಾರ್ಮಿಕರು ದೇಶದ ಬೆನ್ನೆಲುಬು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ರಕ್ತ ಬೆವರನ್ನ ಸುರಿಸಿ ಈ ರಾಷ್ಟ್ರವನ್ನ ಕಟ್ಟಿದ್ದಾರೆ. ಅದಕ್ಕೋಸ್ಕರ ಅದರ ಹೆಮ್ಮೆ ಬೀಳ್ಬೇಕಾಗಿರ್ತಕ್ಕಂಥವ್ರು ನೀವು ಕಾರ್ಮಿಕರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾವ ಕಾರ್ಮಿಕರಿಗೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಅವಕಾಶಗಳನ್ನ ಕೊಡ್ಲಿಕ್ಕೋಸ್ಕರ ಸಾರ್ವಜನಿಕ ಉದ್ಯಮಗಳನ್ನ ಇಡೀ ರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿತ್ತು. ಬೆಂಗಳೂರು ನಗರದಲ್ಲಿ ಹಲವಾರು ಸಾರ್ವಜನಿಕ ಉದ್ಯಮಗಳು, HMT, HAL, BEL, ಬೆಮೆಲ್ ಅಥವಾ ಇದು ನ್ಯಾಷನಲ್ ಏರೋನಾಟಿಕಲ್ಸ್ ಅಂತೇಳಿ 50 ಸಾರ್ವಜನಿಕ ಉದ್ಯಮಗಳು ಅಲ್ಲಿ ಪ್ರಬಲವಾಗಿ ಕಾರ್ಮಿಕ ಸಂಘಟನೆಗಳು ಬೆಳೀತಾ ಇತ್ತು. ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಸಂಘಟನೆಯಲ್ಲಿ ಬೆಳೀತಾ ಇರಲಿಲ್ಲ. ಕಮ್ಯುನಿಸ್ಟ್ ಅವರು ಎಲ್ಲೋ ಒಂದು ಕಡೆ, ಬಿಜೆಪಿ ಅವರು HMS ಇರೋದು, ಅದು ಬಿಟ್ಟರೆ ಯಾವುದೇ ಸಂಘಟನೆಗಳು ನಮಗೆ ಕಾಣ್ತಾ ಇರಲಿಲ್ಲ. ಇನ್ನು ಈ ವೇಳೆ ಸಿಎಂ ಸಿದ್ದರಾಮಯ್ಯ, ವಿಧಾನ ಪರಿಷತ್ನ ಮುಖ್ಯ ಕಾರ್ಯದರ್ಶಿ ಚೇತನ್, ಸಲೀಂ ಅಹಮದ್, ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷ ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಹಲವು ನಾಯಕರು ಹಾಗೂ ಕಾರ್ಮಿಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.